ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ತಮ್ಮೆಲ್ಲ ಕನಸು ನನಸಾಗಲಿ, ತಾವು ಅಂದ್ಕೊಂಡಿರತಕ್ಕಂಥ ಕಾರ್ಯ ನಿರ್ವಿಘ್ನವಾಗಿ ನಡೀಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ ವರ್ಷ ತಮಗೆಲ್ಲರಿಗೂ ಅಷ್ಟ ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ ಸಿಗಲಿ ಅಂತ ಅನ್ನೋದು ನನ್ನ ಹಾರೈಕೆ. ವರ್ಷದ ಮೊದಲನೇ ದಿನ ಇವತ್ತು ಶಿವನ ಒಂದು ಅನುಗ್ರಹ ಪಡೆಯೋಕ್ಕೆ ಒಂದು ಪ್ರಸಿದ್ಧಿಯಾದ ಒಂದು ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ. ಕರಿಂಜೇಶ್ವರ, ಬಂಟ್ವಾಳ ತಾಲೂಕಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ದೇವಸ್ಥಾನ ಹಲವು ವೈಶಿಷ್ಟ್ಯಗಳಿಂದ ಕೂಡಿದೆ. ಭೂಮಟ್ಟದಿಂದ ಸುಮಾರು 1,000 ಅಡಿ ಎತ್ತರದಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಗಿದೆ. ಈ ದೇವಸ್ಥಾನದ ಸಮಯ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 12:30 ಮತ್ತು ಸಂಜೆ 5:30ಯಿಂದ 7 ಗಂಟೆವರೆಗೂ. ಆ ಕಾರಣಕ್ಕೆ ಇವಾಗ ಹೊರಟು 12:30ಕ್ಕಿಂತ ಮುಂಚೆ ಆ ದೇವಸ್ಥಾನದಿಂದ ರೀಚ್ ಆಗಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಆನ್ ದಿ ವೇಯಲ್ಲಿ ನನ್ನ ಜೀವನದಲ್ಲಿ ಜ್ಯೋತಿಷ್ಯ ಶಾಸ್ತ್ರ ನಾನು ಹೇಗೆ ಕಲಿತೆ, ಜ್ಯೋತಿಷ್ಯ ಅಂತ ಅನ್ನೋದು ನನ್ನ ಜೀವನದಲ್ಲಿ ಯಾವ ರೀತಿಯ ಒಂದು ಪರಿಣಾಮ ಬೀರಿದೆ ಅನ್ನೋದ್ರ ಬಗ್ಗೆ ಸಹ ತಮಗೆ ಹಲವಾರು ಮಾಹಿತಿಗಳನ್ನ ಹಂಚ್ಕೋತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ತಮಗೆ ಈ ದೇವಸ್ಥಾನ ಮತ್ತು ನನ್ನ ವೈಯಕ್ತಿಕ ಜೀವನದ ಬಗ್ಗೆ ಹಲವು ಮಾಹಿತಿಗಳು ಗೊತ್ತಾಗುತ್ತೆ. ನಮಸ್ಕಾರ. ಜ್ಯೋತಿಷ್ಯ ಶಾಸ್ತ್ರ ನನ್ನ ಜೀವನದಲ್ಲಿ ಬಹಳ ಅನಿರೀಕ್ಷಿತ. ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ನಾನು ಜ್ಯೋತಿಷ್ಯ ಕಲಿತೀನಿ, ಕನ್ಸಲ್ಟೇಷನ್ ಮಾಡ್ತೀನಿ ಅಂತ. ನಮ್ಮ ತಾತ ಪಂಚಾಂಗ ನೋಡ್ತಾಯಿದ್ರು. ಅವರು ಮುಹೂರ್ತಗಳಿಗೆ ಸೀಮಿತರಾಗಿದ್ದರು. ಅವರು ಯಾವುದೇ ಜಾತಕ ವಿಶ್ಲೇಷಣೆ ಮಾಡ್ತಾ ಇರಲಿಲ್ಲ. ನಮ್ಮ ಇಡೀ ಕುಟುಂಬದಲ್ಲಿ ನಾನೊಬ್ಬನೇ ಜ್ಯೋತಿಷ್ಯ ಶಾಸ್ತ್ರ ಕಲ್ತಿರೋದು. ಇದು ಆ ದೇವರು ಕೊಟ್ಟಿರತಕ್ಕಂಥ ಭಾಗ್ಯ ನನಗೆ. ಕುಶಾಲನಗರ, ಇದನ್ನು ಫ್ರೇಜರ್ ಪೇಟೆ ಅಂತಲೂ ಕರೀತಾರೆ. ಇಲ್ಲಿರೋವಂಥ ಸರ್ಕಲ್ ಗಣಪತಿ ದೇವಸ್ಥಾನ ಬಹಳ ಶಕ್ತಿಯುತ ಆಗಿರೋದು. ನಾವು ಎಲ್ಲಿಗಾರು ಹೋಗ್ಬೇಕಂತಂದರೆ ಈ ದೇವ್ರನ್ನ ಬೇಡ್ಕೊಂಡು ಹೋದರೆ ನಾವು ತಲುಪುವಂಥ ಜಾಗ ನಿರ್ವಿಘ್ನವಾಗಿ ತಲುಪ್ತೀವಿ. ಮತ್ತು ಕುಶಾಲನಗರ ಸುತ್ತಮುತ್ತ ಹಲವಾರು ಪ್ರೇಕ್ಷಣೀಯ ಸ್ಥಳಗಳಿವೆ. ಬೈಲ್ಕುಪ್ಪೆ, ಕಾವೇರಿ ನಿಸರ್ಗಧಾಮ, ದುಬಾರೆ ಫಾರೆಸ್ಟ್, ಹೀಗೆ. ನಾನು ಕಾಲೇಜ್ ಡೇಸಲ್ಲಿ ಓದಬೇಕಾದ್ರೆ ಇಲ್ಲಿಗೆ ಹಲವಾರು ಸಲ ಬಂದಿದ್ದೀನಿ. ಅವೆಲ್ಲ ಹಳೆ ನೆನಪುಗಳು ಇವಾಗ ಮೆಳಕಾಗ್ತಾ ಇರ್ಬೋದಾಗ್ತದೆ. ನಂತರ ನನ್ನ ಹೈಸ್ಕೂಲ್ಗೆ ಬಂದ ಮೇಲೆ ಎಚ್ ನರಸಿಂಹಯ್ಯ ಅಂತ ಒಬ್ಬರು ವಿಚಾರವಾದಿಗಳಿದ್ದರು, ವಿಜ್ಞಾನಿಗಳು. ಅವರ ಒಂದು ಪ್ರಭಾವಕ್ಕೆ ನಾನು ಬಹಳ ಒಳಗಾಗಿದ್ದೆ. ಅವರು ಈ ಮೌಢ್ಯತೆಗಳ ವಿರುದ್ಧ ಹಲವಾರು ಪುಸ್ತಕಗಳನ್ನು ಬರೆದಿದ್ದರು. ಆ ಎಲ್ಲ ಪುಸ್ತಕನ ನಾನು ಪ್ರತಿದಿನ ಓದ್ತಾ ಇದ್ದೆ. ಮತ್ತು ಅವರು ದೇವ್ರನ್ನೇ ನಂಬ್ತಾ ಇರಲಿಲ್ಲ. ಯಾವುದೇ ಪೂಜೆ ಪುನಸ್ಕಾರ ದೇವಸ್ಥಾನಗಳಿಗೆ ಹೋಗ್ತಾ ಇರಲಿಲ್ಲ. ಅವರ ರೀತಿ ನಾನು ಸಹ ಯಾವುದೇ ದೇವಸ್ಥಾನಕ್ಕೆ ಹೋಮಗಳಿಗೆ ಹೋಗ್ತಾ ಇರಲಿಲ್ಲ. ನನ್ನ ಈ ಬಿಹೇವಿಯರ್ ನೋಡಿ ನಮ್ಮ ತಾಯಿಗೆ ತುಂಬ ಬೇಸರ ಆಗ್ತಾಯಿತ್ತು. ಎಲ್ಲಿ ಇವನು ಹಾಗೆ ನಾಸ್ತಿಕನಾಗಿರ್ತಾನೆ ಅಂತ. ಆದರೆ ನನಗೆ ಎಲ್ಲ ದೇವರ ಒಂದು ಪ್ರಸಾದ ದೊರಕ್ತಾ ಇತ್ತು. ಹೀಗಿರಬೇಕಾದ್ರೆ ನಂದು PUC ಮುಗಿದು ಗ್ರ್ಯಾಜುಯೇಷನಲ್ಲಿ ಹೋದಾಗ ನನ್ನ ಫ್ರೆಂಡ್ ಒಬ್ಬ ಇದ್ದ, ಸುವಾಸ್ ಅಂತ. ಅವನು ಅಕಾಡೆಮಿಕಲ್ಲಿ ಅಷ್ಟಾಗಿ ಆ್ಯಕ್ಟಿವ್ ಇರಲಿಲ್ಲ, ಸ್ವಲ್ಪ ವೀಕ್ ಆಗಿದ್ದ. ಅವ್ನಿಗೆ ಏನೇ ಡೌಟ್ ಇದ್ದರೆ ನನ್ನ ಹತ್ರನೇ ಬಂದ್ಬಿಟ್ಟು ಅವ್ನು ಕೇಳ್ತಾ ಇದ್ದ. ಹೀಗಿರಬೇಕಾದ್ರೆ ಅಂತ ನಮ್ಮ ಗ್ರ್ಯಾಜುಯೇಷನ್ ಅವಧಿ 2003ಇಂದ 2007 ಅವಧಿಯಲ್ಲಿ ಫೈನಲ್ ಇಯರ್ ಡಿಗ್ರಿ ಅವರಿದ್ದಾಗ ಎಕ್ಸಾಮ್ಗಳನ್ನ ತೊಗೋಬೋದು, KPSC ಎಕ್ಸಾಮ್ ತೊಗೋಬೋದು ಅಂತ ಒಂದು ರೂಲ್ಸ್ ಇತ್ತು. ಆವಾಗ ಅವ್ನು ಫಸ್ಟ್ ಅಟೆಂಪ್ಟಲ್ಲೇ KPSC ಎಕ್ಸಾಮ್ನ ಪೂರ್ತಿ ಕ್ಲಿಯರ್ ಮಾಡಿಕೊಂಡು ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಇನ್ಸ್ಪೆಕ್ಟರ್ ಆದ. ಅವ್ನು ನೋಡಿ ನನಗೆ ತುಂಬ ಆಶ್ಚರ್ಯ ಆಯಿತು. ಯಾಕಂದರೆ ಅಕಾಡೆಮಿಕಲ್ಲಿ ಅಷ್ಟೊಂದು ಅವನು ಸ್ಟ್ರಾಂಗ್ ಇರಲಿಲ್ಲ. ಬಟ್ ಆದರೂ ಅವ್ನು ಗೌರ್ಮೆಂಟ್ ಕೆಲಸ ಹೇಗೆ ಸಿಕ್ತು ಅಂತ ನಾನು ಒಂದು ಅಟೆಂಪ್ಟ್ ಮಾಡಿದೆ. ಫಸ್ಟ್ ಅಟೆಂಪ್ಟಲ್ಲಿ ನಂದು ಫೇಲ್ ಆಯಿತು. ಸೆಕೆಂಡ್ ಅಟೆಂಪ್ಟಲ್ಲಿ ನಂದು ಪಾಸಾಗಿ ಪರ್ಸ್ನಲ್ ಇಂಟರ್ವ್ಯೂಯಲ್ಲಿ ಸ್ವಲ್ಪ ಬ್ರೈಬ್ ಕೇಳಿದ್ರು. ಆಗ ನಮ್ಮ ತಂದೆ ಲಂಚ ಕೊಡಲ್ಲ ಅಂತ ಹೇಳಿದ ಕಾರಣಕ್ಕೆ ನಂಗೆ ತುಂಬ ಡಿಪ್ರೆಷನ್ನಲ್ಲಿದ್ದೆ. ಯಾಕೆ ಅಂತಂದರೆ ಮಣಿವಣ್ಣನ ರೀತಿ ನಾನು IAS ಆಫೀಸರ್ ಆಗಬೇಕಂತ ನನಗೆ ಬಹಳ ಆಸೆ ಇತ್ತು. ಅದಕ್ಕೆ ಮೊದಲು KPSCಗೆ ನಾವು ತಯಾರು ಮಾಡಿಕೊಂಡು ನಂತರ UPSC ಬರೆಯೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಯಾವಾಗ ನನಗೆ ಗೌರ್ಮೆಂಟ್ ಕೆಲಸ ಸಿಗಲಿಲ್ಲ, ಅದರಿಂದ ಡಿಪ್ರೆಷನ್ ಆಗಿ ನನ್ನ ಗ್ರಹಗತಿಗಳಲ್ಲಿ ಏನಾಗಿದೆ, ಈ ಬರ್ತ್ ಚಾರ್ಟ್ ಅಂತಂದರೆ ಏನು, ಹಾರೋಸ್ಕೋಪ್ ಅಂತಂದರೆ ಏನು ಅಂತ ಆವಾಗ ನನಗೆ ಫಸ್ಟ್ ಸ್ಟ್ರೈಕ್ ಆಗಿದ್ದು. ಅದೇ ಒಂದು ಕಾಕತಾಳೀಯ ಅಂತ ಹೇಳುವ ರೀತಿ ಭಾರತೀಯ ವಿದ್ಯಾಭವನಲ್ಲಿ ಕ್ರ್ಯಾಶ್ ಕೋರ್ಸ್ 3 ತಿಂಗಳಿಗೆ ಕ್ರ್ಯಾಶ್ ಕೋರ್ಸ್ನ ಮಾಡ್ತಾಯಿದ್ದೀವಿ ಅಂತ ಸ್ಟಾರ್ ಆಫ್ ಮೈಸೂರಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬಂತು. ಆ ಅಡ್ವರ್ಟೈಸ್ಮೆಂಟ್ ನೋಡಾದ್ಮೇಲಿಂದ ನಾನು ಇಮಿಡಿಯೇಟಾಗಿ ಆ ಕೋರ್ಸಿಗೆ ಜಾಯ್ನ್ ಆಯಿದೆ. 3 ತಿಂಗಳಂತ ನಾನು ಸೇರಾದ್ಮೇಲಿಂದ 3 ವರ್ಷ ನಾನು ಜ್ಯೋತಿಷ ಶಾಸ್ತ್ರದಲ್ಲಿ ಎಲ್ಲ ಡಿಗ್ರಿಗಳನ್ನು ಪಡ್ಕೊಂಡೆ ಮತ್ತು ಅಲ್ಲಿ ಟೀಚರಾಗಿ ಕೂಡ ನಾನಿದ್ದೆ. ಹೀಗೆ ಜ್ಯೋತಿಷ್ಯ ನನ್ನ ಜೀವನದಲ್ಲಿ ಎಂಟ್ರಿಯಾಗಿ ನನ್ನ ಒಬ್ಬ ಸಂಪೂರ್ಣವಾದ ವ್ಯಕ್ತಿತ್ವನಾಗಿ ಮಾಡಿದ್ದಕ್ಕೆ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ. ಮಂಜಿನ ನಗರಿ ಮಡಿಕೇರಿಗೆ ಸ್ವಾಗತ ಸುಸ್ವಾಗತ. ನಮ್ಮ ಮಡಿಕೇರಿಗೆ ಎಷ್ಟು ಸಲ ಬಂದಿದ್ದೀನಿ ಅಂತ ಲೆಕ್ಕ ಇಲ್ಲ.
ಅದೇ ಪ್ರತಿ ಸಲ ಇಲ್ಲಿ ಬಂದಾಗಲೂ ಸಹ ನನಗೊಂದು ಹೊಸ ಅನುಭವ ಮತ್ತು ಹೊಸ ವ್ಯಕ್ತಿಗಳು ನನಗೆ ಪರಿಚಯ ಆಗ್ತಾರೆ. ಈ ಮಡಿಕೇರಿ ಜನರಲ್ ಕಾರ್ಯಪ್ಪನವರ ಕರ್ಮಭೂಮಿ. ಇಲ್ಲಿರುವಂಥ ಜನ ಹಾಸ್ಪಿಟಲಿಟಿಗೆ ತುಂಬ ಹೆಸರುವಾಸಿಯಾಗಿರತಕ್ಕಂಥದ್ದು. ಇಲ್ಲಿ ಬರುವಂಥ ಪ್ರವಾಸೋದ್ಯಮಗಳಿಗೆ ಎಲ್ಲ ರೀತಿಯ ಮಾರ್ಗದರ್ಶನ ಕೊಡ್ತಾರೆ. ಒಟ್ಟಾರೆಯಾಗಿ ಮಡಿಕೇರಿ ನಮ್ಮ ಕರ್ನಾಟಕದ ಹೆಮ್ಮೆ ಅಂತ ಹೇಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ವೇದಿಕ್ ಅಸ್ಟ್ರಾಲಜಿ ಪರಾಶರ ಹೋರಶಾಸ್ತ್ರ ಕಲಿತಾದ ಮೇಲಿಂದ ನನಗೆ ಈ ವಾಮಾಚಾರ, ಆತ್ಮಪ್ರಯೋಗ, ಮಾಟ ಮಂತ್ರದ ಬಗ್ಗೆ ಆಸಕ್ತಿ ಬಂತು. ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಪುಸ್ತಕಗಳನ್ನು ಕಲೆಕ್ಟ್ ಮಾಡಿಕೊಂಡೆ ಮತ್ತು ದಿನನಿತ್ಯ ಅದನ್ನ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಮತ್ತು ಕೇರಳ ಅಲ್ಲಿ ಸಹ ನಾನು ತ್ರಿಶೂರಲ್ಲಿ ಇದರ ಬಗ್ಗೆ ಹಲವಾರು ಮಾಹಿತಿಗಳನ್ನ ಪಡ್ಕೊಂಡು ಇದನ್ನು ಯಾವ ರೀತಿಯಾಗಿ ಪ್ರಯೋಗ ಮಾಡ್ಬೋದು ಅನ್ನೋದು ಸಹ ಕಲ್ತ್ಕೊಂಡೆ. ಆದರೆ ವಾಮಾಚಾರ ಪ್ರಯೋಗ ಮಾಡಬೇಕಂತಂದರೆ ನಮ್ಮ ಹತ್ರ ಯಾರು ಬಂದ್ಬಿಟ್ಟು ಕೇಳ್ತಾರೆ ಅವರು ನಿಜನೋ ಸುಳ್ಳು ಅಂತ ನಾವು ಪತ್ತೆ ಮಾಡೋದು ಬಹಳ ಕಷ್ಟ ಆಗುತ್ತೆ. ಯಾಕೆ ಅಂತಂದರೆ ಯಾರು ಕಷ್ಟ ಅಂತ ನಮ್ಮ ಹತ್ರ ಬರ್ತಾರೆ ಅವರೇ ಬೇರೆಯವ್ರಿಗೆ ಕಷ್ಟ ಕೊಡ್ತಾ ಇರ್ತಾರೆ. ಆದರೆ ಅವರು ಹೇಳುವಂತಹ ಮಾತುಗಳನ್ನ ನಾವು ನಂಬಿ ಅವರಿಗೆ ಯಾವುದಾದ್ರು ಒಂದು ವಿದ್ಯೆನ ಮಾಡಿಕೊಡ್ತೀವಿ. ಈಗ ಎಣ್ಣೆ ಆಗಿರ್ಬೋದು ಅಥವಾ ಕಪ್ಪಾಗಿರ್ಬೋದು, ಅದನ್ನು ಅವರಿಗೆ ನಿವೇದನೆ ಮಾಡಿಬಿಟ್ಟು ಕೊಡ್ತೀವಿ. ಆ ಕೊಟ್ಟಿರತಕ್ಕಂತಹ ಒಂದು ಪರಿಹಾರದಿಂದ ಅವರು ಬೇರೆಯವರಿಗೆ ಉದ್ದೇಶಪೂರ್ವಕವಾಗಿ ಏನಾರು ಕೆಟ್ಟದಾಗಬೇಕಂತ ಮಾಡಿದ್ರೆ ಅದರಿಂದ ಸಿಗುವಂಥ ಎಲ್ಲ ಪಾಪಕರ್ಮಗಳು ನಮಗೆ ಬರ್ತಾಯಿತ್ತು. ವಾಮಾಚಾರ ಅಥವಾ ಆತ್ಮಪ್ರಯೋಗ ಅಂತ ವಿದ್ಯೆ ಮಾಡಬಾರ್ದು ಅಂತ ನಿರ್ಧಾರ ಮಾಡಿ ಅದನ್ನು ಸಂಪೂರ್ಣವಾಗಿ ನಾನು ತ್ಯಾಗ ಮಾಡಿದೆ. ಅನಂತರ 2009ರಿಂದ ಇಲ್ಲಿವರೆಗೂ ಬರೀ ಹಾರೋಸ್ಕೋಪ್ ಕನ್ಸಲ್ಟೇಷನ್ ಮಾತ್ರ ನಾನು ಮಾಡ್ತಾಯಿದ್ದೀನಿ. ಸುಳ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ನಗರಗಳಲ್ಲಿ ಇದು ಸಹ ಒಂದು. ನಾನು ಪ್ರತಿ ಬಾರಿ ಸುಳ್ಯಕ್ಕೆ ಬಂದಾಗ ಇಲ್ಲಿ ಕೇಸರಿಯ ಒಂದು ವಾತಾವರಣ ನೋಡ್ತಾ ಇರ್ತೀನಿ. ಕೇಸರಿ ಬಾವುಟ, ಕೇಸರಿ ಬಂಟಿಂಗ್ಸ್ ಇವೆಲ್ಲ ನೋಡಿದಾಗ ಮೈ ಒಂಥರ ರೋಮಾಂಚನ ಆಗುತ್ತೆ. ಹಿಂದೂ ಪರ ಹೋರಾಟ ಮಾಡಬೇಕಂತ ಒಂದು ಕಿಚ್ಚು ನಮಗೆ ಅರಿವಿಲ್ಲದೇ ನಮ್ಮಲ್ಲಿ ಬರುತ್ತೆ. ಏನೋ ಸೊ ಇಲ್ಲೆಲ್ಲ ಕೇಸರಿ ಥರ ಇರೋದ್ರಿಂದ ನನಗೊಂಥರ ಮನಸ್ಸಿಗೆ ಖುಷಿ ಆಗುತ್ತೆ. ನೋಡಿ, ಇದು ಬಂಟ್ವಾಳದ ಮುಖ್ಯವಾದ ಹೈವೇ ರಸ್ತೆ. BC ಸರ್ಕಲಿಂದ ರೈಟಿಗೆ ಒಂದು 10 ಕಿಲೋಮೀಟ್ರ್ ಮುಂದೆ ಬಂದರೆ ಈ ಆರ್ಚ್ ಸಿಗುತ್ತೆ. ಮಹೋತೋಬಾರ ಶ್ರೀ ಕಾರಿಂಜೇಶ್ವರ ದೇವಸ್ಥಾನ ಕಾರಿಂಜ ಅಂತ. ಇಲ್ಲಿ ರೈಟ್ ತೊಗೊಂಡು ಈ ಆರ್ಚ್ ಒಳಗಡೆ ಒಂದು 3 ಕಿಲೋಮೀಟ್ರ್ ಪಾಸ್ ಆದರೆ ನಾವು ದೇವಸ್ಥಾನ ತಲುಪ್ಬೋದು. ಅಂತೂ ಕರಿಂಜೇಶ್ವರ ದೇವಸ್ಥಾನ ತಲುಪಾಯಿತು. ಈಗ ಸಮಯ 12 ಗಂಟೆ. ಇನ್ನು ಅರ್ಧ ಗಂಟೆ ಮಾತ್ರ ದೇವಸ್ಥಾನ ಓಪನ್ ಇರುತ್ತೆ. ಅಷ್ಟೇ ದೇವರ ದರ್ಶನ ಮಾಡ್ಕೊಳ್ಳೋಣ. ನಾವೀಗ ಈ ದೇವಸ್ಥಾನದ ಇತಿಹಾಸ ನೋಡೋಣ. ಈ ಕಾರಿಂಜೇಶ್ವರ ದೇವಸ್ಥಾನ ಕರಿಂಜ ಬೆಟ್ಟದ ಮೇಲೆ ನಿರ್ಮಾಣ ಆಗಿರತಕ್ಕಂಥದ್ದು. ಸುಮಾರು 1100 ವರ್ಷದ ಹಳೆಯದಾದ ದೇವಸ್ಥಾನ. ಇದು ಜೈನ ಮತ್ತು ವೈಷ್ಣವ ಶೈಲಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ತುಳುನಾಡಿನ ಭೂಕೈಲಾಸ ಮಹತೋಬಾರ ಶ್ರೀ ಕಾರಿಂಜೇಶ್ವರ ದೇವಾಲಯ ಅಂತಲೇ ಪ್ರಸಿದ್ಧಿಯಾಗಿದೆ. ಈ ಬೆಟ್ಟದ ಮೇಲೆ ಪಾರ್ವತಿ ಮತ್ತು ಪರಶಿವನಿಗೆ ಪ್ರತ್ಯೇಕವಾದ ಗರ್ಭಗುಡಿ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿರುವಂಥ ಶಿವ ಉದ್ಭವಲಿಂಗ. ಇದನ್ನು ಯಾರೂ ಪ್ರತಿಷ್ಠಾಪನೆ ಮಾಡಿಲ್ಲ. ಇಲ್ಲಿ ಮಹತೋಬಾರ ಅಂತಂದರೆ 8 ಗ್ರಾಮಗಳ ಭಕ್ತರ ಸಾರ್ವಜನಿಕ ದೇವಸ್ಥಾನ ಅಂತ ಅರ್ಥ. ಈ ಬೆಟ್ಟದ ಒಟ್ಟು ವ್ಯಾಪ್ತಿ 25 ಎಕರೆ ಆಗುತ್ತೆ. ಇದು 4 ಯುಗಗಳಲ್ಲೂ ಕೂಡ ಈ ಬೆಟ್ಟದ ಒಂದು ಪ್ರಸ್ತಾಪ ಇದೆ. ನಾನು ಇದೇ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು. ಕೆಳಗಡೆಯಿಂದ ನೋಡಿದಾಗ ಬರೀ 600 ಮೆಟ್ಲಲ್ವ, ಬೇಗ ಹತ್ಬಿಡ್ಬೋದು ಅಂತ ಬಂದೆ. ಇಲ್ಲಿಂದ ಇನ್ನೂ 150 ಮೆಟ್ಲು ಮೇಲೆ ಹತ್ತಬೇಕು. ಈ ಮೆಟ್ಲು ನೋಡಿದ್ರೇ ಹೆದರಿಕೆ ಆಗುತ್ತೆ. ಆದರೂ ಬಿಡಲ್ಲ, ಹತ್ತೀನಿ. ಇಷ್ಟು ದೂರ ಬಂದಾದ ಮೇಲಿಂದ ಶಿವನ ದರ್ಶನ ಪಡೆದೇ ಹೇಗೆ ಹಿಂದಿರುಗೋದು. ಓಂ ನಮಃ ಶಿವಾಯ. ಈ ಬೆಟ್ಟನ ಕೃತಯುಗದಲ್ಲಿ ರೌದ್ರಗಿರಿ, ತ್ರೇತಾಯುಗದಲ್ಲಿ ಗಜೇಂದ್ರಗಿರಿ, ದ್ವಾಪರ ಯುಗದಲ್ಲಿ ಭೀಮಶೈಲ ಮತ್ತು ಪ್ರಸ್ತುತ ಕಲಿಯುಗದಲ್ಲಿ ಕಾರಿಂಜ ಅಂತ ಕರಿತಾ ಇದ್ದೀವಿ. ಇದು ಎಕ್ಸಾಕ್ಟಾಗಿ ಲೊಕೇಟ್ ಆಗಿರೋದು ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕು ಕಾವಲಮುಡೂರು ಗ್ರಾಮದಲ್ಲಿ. ಹಾಗಾದರೆ ಈ ಬೆಟ್ಟಕ್ಕೆ ಕಾರಿಂಜ ಅಂತ ಹೆಸರು ಹೇಗೆ ಬಂತು ಅನ್ನೋದು ನೋಡೋಣ. ಸುಮಾರು 1000 ವರ್ಷಗಳ ಹಿಂದೆ ಕಾರಿಂಜತಾಯ ಮತ್ತು ಇಚ್ಲಾತಾಯ ಎಂಬ 2 ಬ್ರಾಹ್ಮಣ ಸಹೋದರರು ಉತ್ತರ ಕನ್ನಡ ಜಿಲ್ಲೆಯ ಕುಂಬಳದಿಂದ ಸನಾತನ ಸಂಸ್ಕೃತಿಯ ಪ್ರಚಾರಕ್ಕಾಗಿ ಇಲ್ಲಿಗೆ ಬರ್ತಾರೆ. ಇಚ್ಲಾತಾಯ ನೆಲೆಯೂರಿದ ಸ್ಥಳವನ್ನು ಇಚ್ಲಂಪಾಡಿ ಅಂತ, ಕಾರಿಂಜತಾಯ ನೆಲೆಯೂರಿದ ಸ್ಥಳವನ್ನು ಕಾರಿಂಜ ಅಂತ ಕರೀತಾ ಇದ್ದಾರೆ. ಇವಿಬ್ಬರು ಈ ದೇವಸ್ಥಾನದ ನಿರ್ಮಾಣ ಮಾಡೋದ್ರಲ್ಲಿ ಬಹಳ ಮಹತ್ವವಾದ ಪಾತ್ರ ವಹಿಸ್ತಾರೆ. ಇವರಿಗೆ ಮುಂದಿನ ವಂಶಸ್ಥರು ಇಲ್ದಿರೋ ಕಾರಣ ಇವರಿಬ್ಬರು ಈ ದೇವಸ್ಥಾನ ಮತ್ತು ಬೆಟ್ಟವನ್ನು ಇಲ್ಲಿನ ಬಂಟ್ಸ್ ಸಮುದಾಯ ಅವರಿಗೆ ಹಸ್ತಾಂತರ ಮಾಡಿ
ಈ ಒಂದು ದೇವಸ್ಥಾನದ ಸಂಪೂರ್ಣವಾದ ಪೂಜೆ ಪುನಸ್ಕಾರಗಳ ಒಂದು ಅಧಿಕಾರನ ಅವರಿಗೆ ಹಸ್ತಾಂತರ ಮಾಡ್ತಾರೆ. ಈ ಬೆಟ್ಟಕ್ಕೂ ಮಹಾಭಾರತ ಮತ್ತು ರಾಮಾಯಣಗೂ ಸಂಬಂಧ ಇದೆ. ಮಹಾಭಾರತ ಕಾಲದಲ್ಲಿ ಭೀಮ ಮತ್ತು ಅರ್ಜುನ ಈ ಸ್ಥಳಕ್ಕೆ ಬರ್ತಾರೆ. ಈ ಬೆಟ್ಟದಲ್ಲಿ 4 ತೀರ್ಥ ಕೊಳಗಳನ್ನು ನಿರ್ಮಾಣ ಮಾಡ್ತಾರೆ. ಭೀಮ ತನ್ನ ಗದೆಯಿಂದ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಗದಾ ತೀರ್ಥ, ಅಂಗುಷ್ಟದಿಂದ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅಂಗುಷ್ಟ ತೀರ್ಥ ಮತ್ತು ಅವನ ಮೊಣಕಾಲದಿಂದ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಜಾನು ತೀರ್ಥ ಅಂತ. ಈ ಜಾನು ತೀರ್ಥದಿಂದನೇ ಪರಶಿವನಿಗೆ ಪ್ರತಿನಿತ್ಯ ಅಭಿಷೇಕ ಮಾಡೋದು. ನಂತರ ಅರ್ಜುನ ವರಹ ತೀರ್ಥ ಅಂತ ಇನ್ನೊಂದು ಕೊಳನ್ನು ನಿರ್ಮಾಣ ಮಾಡ್ತಾರೆ. ಒಟ್ಟಾರೆಯಾಗಿ 4 ತೀರ್ಥ ಕೊಳಗಳು 365 ದಿನವೂ ನೀರಿನಿಂದ ಭರ್ತಿಯಾಗಿರುತ್ತೆ. ನಂತರ ರಾಮಾಯಣ ಕಾಲದಲ್ಲಿ ರಾಮ ಮತ್ತು ಲಕ್ಷ್ಮಣ ಸೀತೆಯನ್ನು ಹುಡ್ಕೊಂಡು ಹೊರಡಬೇಕಾದ್ರೆ ಈ ಒಂದು ಸ್ಥಳಕ್ಕೆ ಬಂದು ಪರಶಿವನ ಅನುಗ್ರಹ ಪಡ್ಕೊಂಡು ಲಂಕೆಗೆ ಹೋಗ್ತಾರೆ. ಆನಂತರ ಪುನಃ ಲಂಕೆಯಿಂದ ಅಯೋಧ್ಯೆಗೆ ಹಿಂದಿರುಗಬೇಕಾದ್ರೆ ರಾಮ, ಲಕ್ಷ್ಮಣ ಮತ್ತು ಸೀತಾ ಇಲ್ಲಿ ಪರಶಿವನ ಪೂಜೆ ಪುನಸ್ಕಾರಗಳನ್ನು ಮಾಡಿ ತಮ್ಮ ಜೊತೆಗೆ ಬಂದಿರತಕ್ಕಂತಹ ಕಪಿಗಳ ಒಂದು ಅಂಶವನ್ನು ಈ ಬೆಟ್ಟದಲ್ಲೇ ಬಿಡ್ತಾರೆ. ಈಗಲೂ ಸಹ ನೀವು ಸಾಕಷ್ಟು ಇಲ್ಲಿ ಕಪಿಗಳ ಸೈನ್ಯ ನೋಡ್ಬೋದು. ಇಲ್ಲಿ ಪ್ರತಿದಿನ ಮಧ್ಯಾಹ್ನ 12:15 ಪುರೋಹಿತರು 3 ಸೇರು ಅನ್ನವನ್ನು ಈ ಕಪಿಗಳಿಗೆ ಪ್ರಸಾದವಾಗಿ ಕೊಡ್ತಾರೆ. ಆ ಪ್ರಸಾದನ ಸ್ವೀಕಾರ ಮಾಡಿದ ಕಪಿಗಳು ಕಾರಿಂಜ ದೇವರಿಗೆ ಕೃತಜ್ಞರಾಗಿದ್ದಾವೆ. ನೋಡಿ, ಇದು ಪಾರ್ವತಿ ದೇವಿಯ ಗರ್ಭಗುಡಿ. ನಾನಿಲ್ಲಿ ವಿಡಿಯೋ ಮಾಡ್ತಾ ಇರೋದು ಇಲ್ಲಿರುವಂಥ ಸಿಬ್ಬಂದಿಗಳ ಅನುಮತಿ ಪಡೆದು. ಪಾರ್ವತಿ ದೇವಿಯ ದರ್ಶನ ಮುಗಿಸ್ಕೊಂಡು ಸ್ವಲ್ಪ ಕೆಳಗಡೆ ಬಂದರೆ ಎಡಗಡೆಯಲ್ಲಿ ಬಟ್ಟಿ ವಿನಾಯಕ ದೇವಸ್ಥಾನ ಅಂತಿದೆ. ನಾನೀಗ ಬಂದಿರತಕ್ಕಂಥ ಸಮಯ 1 ಗಂಟೆ. ಆ ಕಾರಣಕ್ಕೆ ಇಲ್ಲಿ ಯಾರು ಪುರೋಹಿತರು ಇಲ್ಲ. ಆದರೆ ನೋಡಿ, ಗರ್ಭಗುಡಿ ಬೀಗ ಹಾಕಿಲ್ಲ, ಚಿಲ್ಕ ಹಾಕಿದ್ದಾರೆ. ಇಲ್ಲಿರುವಂತಹ ಗಣೇಶ ಉದ್ಭವ ಆಗಿರೋದು ಒಂದೇ ಕಲ್ಲಿನಿಂದ ಆ ವಿಗ್ರಹ ನೋಡ್ಬೋದು. ಅದರಲ್ಲಿ ಬೆಳಕು ಸರಿಯಾಗಿಲ್ಲ. ಅದು ತುಂಬ ಚೆನ್ನಾಗಿದೆ, ಒಂಥರ ಡಿವೈನ್ ಪ್ಲೇಸ್ ಅಂತ ಫೀಲ್ ಆಗ್ತಾಯಿದೆ. ಇದು ನಾಗಬನ. ಬಟ್ಟಿ ವಿನಾಯಕ ದೇವಸ್ಥಾನ ಪಕ್ಕದಲ್ಲೇ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ನಾಗರ ಕಲ್ಲು ಪ್ರತಿಷ್ಠಾಪನೆ ಆಗಿದೆ, ಆದರೆ ಇಲ್ಲಿ ನಿತ್ಯ ಪೂಜೆ ಪುನಸ್ಕಾರಗಳಾಗ್ತಾಯಿದೆ ಅಂತ ಅನ್ನೋದು ಸಂಶಯ. ಯಾಕಂದರೆ ಯಾವುದೇ ಕುರುಹುಗಳಿಲ್ಲ. ತುಂಬ ಚೆನ್ನಾಗಿದೆ ಜಾಗ. ಒಟ್ಟಾರೆಯಾಗಿ ಹೇಳ್ಬೇಕಂತಂದರೆ ಈ ಸಂಪೂರ್ಣವಾದ ಸ್ಥಳನೇ ಒಂದು ಪಾಸಿಟಿವ್ ವೈಬಿಂದ ಕೂಡಿದೆ. ಪ್ರಕೃತಿಯ ಮಡಿಲಲ್ಲಿ ಇದ್ದೀವಿ ಅಂತ ಒಂದು ಅನುಭವ ನಮಗಾಗತ್ತೆ. ಈ ಬೆಟ್ಟದ ಬಗ್ಗೆ ಇನ್ನೊಂದು ಮಾಹಿತಿ ಅಂತಂದರೆ, ತನ್ನ ತಂದೆ ಜಮದಗ್ನಿಯ ಋಷಿಯ ಆದೇಶದಂತೆ ಪರಶುರಾಮ ಈ ಒಂದು ಬೆಟ್ಟದಲ್ಲೇ ತಪಸ್ಸು ಮಾಡ್ತಾನೆ. ಹಲವಾರು ವರ್ಷಗಳ ತಪಸ್ಸು ಮಾಡಿ ಶಿವನನ್ನು ಮೆಚ್ಚಿಸಿ ಶಿವನಿಂದ ಕೊಡಲಿಯನ್ನು ಪಡೆದ ಅಂತ ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಆಗಿದೆ. ಮತ್ತು ಮಹಾಭಾರತದಲ್ಲಿ ಅರ್ಜುನನಿಗೆ ಶಿವನು ಪಾರ್ವತಿ ಸಮೇತರಾಗಿ ಪಾಶುಪತಾಸ್ತ್ರ ಇದೇ ಜಾಗದಲ್ಲಿ ನೀಡಿದರು ಅಂತ ಇತಿಹಾಸದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಬೆಟ್ಟ ಇರೋದು ಕೋಡೆಮಲೆ ಅರಣ್ಯ ಪ್ರದೇಶದಲ್ಲಿ. ಕೋಡೆಮಲೆ ಅಂತ ಹೆಸರು ಹೇಗೆ ಬಂತು ಅಂತಂದರೆ, ನವನಾಗಗಳಲ್ಲಿ ಒಂದಾದ ಶಂಖಪಾಲ ತಲೆಯ ಮೇಲೆ ನಾಗಮಾಣಿಕ್ಯದ ಬೆಳಕಿತ್ತು. ಯಾವಾಗ ಈ ಸರ್ಪ ಈ ಅರಣ್ಯದಲ್ಲಿ ಸುತ್ತಾಡ್ತಾ ಇತ್ತು, ಅದರ ನಾಗಮಾಣಿಕ್ಯದ ಬೆಳಕು ಈ ಅರಣ್ಯ ಪೂರ್ತಿ ಹರಡ್ತಾ ಇತ್ತು. ಆ ಕಾರಣಕ್ಕೆ ಈ ಒಂದು ಜಾಗಕ್ಕೆ ಕೋಡು ಮಲೆ, ಕೋಡು ಅಂತಂದರೆ ತಳೆ, ಮಲೆ ಅಂತಂದರೆ ಬೆಟ್ಟ, ಅದು 2 ಸೇರಿ ಅಪಭ್ರಂಶ ಆಗಿದೆ. ಕೋಡೆಮಲೆ ಅಂತ ಇವಾಗ ಇದನ್ನು ಕರೀತಾ ಇದ್ದಾರೆ. ನಾವೀಗ ಈ ಬೆಟ್ಟದಲ್ಲಿ ಪ್ರಮುಖವಾಗಿ ಆಚರಣೆ ಮಾಡುವಂಥ ಹಬ್ಬಗಳು ಯಾವುದು ಅಂತನ್ನೋದು ನೋಡೋಣ. ಮುಖ್ಯವಾಗಿ ಆಷಾಢ ಮತ್ತು ಶ್ರಾವಣ ಮಾಸದಲ್ಲಿ ಅಮಾವಾಸ್ಯೆ ದಿನ ಇಲ್ಲಿಗೆ ಲಕ್ಷಾಂತರ ಭಕ್ತರು ಬರ್ತಾರೆ. ಗದತೀರ್ಥದಲ್ಲಿ ದಿವ್ಯ ತೀರ್ಥ ಸ್ನಾನ ಮಾಡಿ ಕಾರಿಂಜೇಶ್ವರನ ದರ್ಶನ ಮಾಡಿದ್ರೆ ನಮ್ಮ ಜನ್ಮದ ಸಕಲ ಪಾಪಗಳು ನಿವರ್ತಿ ಆಗುತ್ತೆ ಅಂತನ್ನೋದು ಜನರ ನಂಬಿಕೆ. ಇದು ಹೊರತಾಗಿ ಮಹಾಶಿವರಾತ್ರಿನ 4 ದಿನವೂ ಇಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಆಗ ಬೆಟ್ಟದ ಮೇಲಿರುವ ಕಾರಿಂಜೇಶ್ವರನ ಮೂರ್ತಿನ ಕೆಳಗಡೆ ತೊಗೊಂಬಂದು ಪಾರ್ವತಿಯ ದೇವರ ಒಂದು ಸಾನ್ನಿಧ್ಯದಲ್ಲಿ ಇಡ್ತಾರೆ ಮತ್ತು ನಿತ್ಯ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ. ಪಾರ್ವತಿ ಮತ್ತು ಪರಶಿವನನ್ನು ಭೇಟಿ ಮಾಡಿಸಿ 4ನೇ ದಿನ ಪುನಃ ಬೆಟ್ಟದ ಮೇಲೆ ಅದನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಇದು ಹಲವಾರು ವರ್ಷಗಳಿಂದ ರೂಢಿಯಲ್ಲಿ ಬಂದಿರತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳ್ಬೇಕಂತಂದರೆ ಈ ಬೆಟ್ಟ, ಈ ಕಾಡು, ಕಾರಿಂಜೇಶ್ವರ ದೇವಸ್ಥಾನ, ಪಾರ್ವತಿಯ ದೇವಸ್ಥಾನ ತುಂಬ ರಮಣೀಯವಾದ ಒಂದು ವಾತಾವರಣದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಸುತ್ತಲೂ ಪ್ರಕೃತಿಯ ಹಚ್ಚ ಹಸುರಿನಿಂದ ಕೂಡಿದೆ.
ಪ್ರತಿಯೊಬ್ಬರು ಇಲ್ಲಿ ಬಂದು ಹೋದಾದ ಮೇಲಿಂದ ಒಂದು ಪಾಸಿಟಿವ್ ವೈಬ್ರೇಷನ್ ಬರುತ್ತೆ ಮತ್ತು ಅವರಲ್ಲಿ ದೈವದ ಒಂದು ಅನುಗ್ರಹ ಆಗಿರತಕ್ಕಂಥದ್ದು ಫೀಲ್ ಮಾಡ್ಕೋಬೋದಾಗತ್ತೆ. ಇನ್ನೊಂದು ಆಶ್ಚರ್ಯ ಏನಪ್ಪ ಅಂತಂದರೆ, ನಾನು ಒಟ್ಟು 1200 ಮೆಟ್ಲು ಹತ್ತಿಳಿದಿದ್ದೀನಿ. ಇಷ್ಟಾದರೂ ನನಗೊಂದು ಸ್ವಲ್ಪನೂ ಶಕೆ ಆಗ್ತಾಯಿಲ್ಲ ಮತ್ತು ಕಾಲು ನೋವಿಲ್ಲ. ಮೋಸ್ಟ್ಲಿ ಈ ಬೆಟ್ಟದ ಒಂದು ಮಹಿಮೆ ಇರ್ಬೋದು, ಹಾಗೂ ಕಾರಿಂಜೇಶ್ವರ ಹಾಗೂ ಪಾರ್ವತಿ ದೇವಿ ಅನುಗ್ರಹ ನನ್ನ ಮೇಲೆ ಸಿಕ್ಕಿರ್ಬೋದು. ಹೊಸ ವರ್ಷ ದಿನ ಈ ಒಂದು ಡಿವೈನ್ ಟ್ರಾವೆಲ್ ಮಾಡಿದ್ರಲ್ಲಿ ನಂಗೆ ತುಂಬ ಸಂತೋಷ ಆಗಿದೆ ಮತ್ತು ಈ ಒಂದು ದೇವಸ್ಥಾನದ ಮಹಿಮೆ ಹಾಗೂ ಇದರ ಇತಿಹಾಸನ ತಮ್ಮ ಜೊತೆ ಹಂಚ್ಕೊಳ್ಳೋದ್ರಲ್ಲಿ ನನಗೆ ತುಂಬ ಖುಷಿಯಾಗಿದೆ. ಎಲ್ಲರೂ ಈ ಒಂದು ದೇವಸ್ಥಾನಕ್ಕೆ ಒಂದು ಸಲ ಬರಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ನೋಡಿ, ಈ ಥರ ಯಾರು ಮರಗಳನ್ನ ಕಡ್ಕೊಂಡು ಹೋಗ್ತಾ ಇದ್ದರೆ ನನಗೆ ಬೇಸರ ಆಗುತ್ತೆ ಮತ್ತು ಕೋಪ ಬರುತ್ತೆ. ಯಾಕೆ ಅಂತಂದರೆ ಅರಣ್ಯ ನಾಶದಿಂದ, ಮರಗಳ ಹನನದಿಂದ ಎಷ್ಟು ವಾತಾವರಣದಲ್ಲಿ ಏರುಪೇರಾಗಿದೆ, ಇದರ ಪರಿಣಾಮ ಎಷ್ಟು ಎದುರಿಸ್ತಾ ಇದ್ದೀವಿ ಅಂತ ನಮಗೆ ಗೊತ್ತಿರುತ್ತೆ. ಇವಾಗ ಮಾರುಕಟ್ಟೆಯಲ್ಲಿ ಮರಗಳಿಗೆ ಬದಲಾಗಿ UPVC ವಿಂಡೋಸು, ಅಲ್ಯೂಮಿನಿಯಂ ಮೆಟೀರಿಯಲ್ಸ್ ಎಲ್ಲ ಬಂದಿದೆ. ನಾನು ಸಹ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲೇ ಇರೋದು. ಜನಗಳಿಗೆ ಒಂದು ವಿನಂತಿ ಮಾಡ್ತೀನಿ, ಇನ್ನು ಮುಂದೆ ಆದರೂ ಮನೆಗಳಲ್ಲಿ ಮರನೇ ಹಾಕಬೇಕಂತ ಹಠ ಮಾಡಬೇಡಿ. ಯಾಕೆಂತಂದರೆ ಮರಗಳನ್ನ ಎಷ್ಟಿಗೆಷ್ಟು ನಾವು ಸೇವ್ ಮಾಡ್ತೀವಿ, ಮುಂದಿನ ಪೀಳಿಗೆಗೆ ನಾವು ಆ ಸಂಪತ್ತುಗಳನ್ನ ಕೊಡಬಹುದು. ಇವತ್ತು ಬೆಳಗಿಂದ ರಾತ್ರಿವರೆಗೂ ಕಾರಿಂಜೇಶ್ವರನ ದರ್ಶನ ಪಡೆದು ಮನೆಗೆ ಹಿಂದಿರುಗಬೇಕಾದ್ರೆ ಡಿವೈನಿಟಿ ಪವರಿಂದ ನಾಳಿನ ದಿನ ಶುರುವಾಗುತ್ತೆ ಅಂತ ಒಂದು ನಂಬಿಕೆ ಬಂದಿದೆ ಮತ್ತು ರೀಜುವಿನೇಟ್ ಆದೆ ಅಂತ ಒಂದು ಫೀಲಿಂಗ್ ಆಗ್ತಾಯಿದೆ. ನಾಳೆಯಿಂದ ಯಥಾ ಪ್ರಕಾರ ಅದೇ ಪ್ರಾಜೆಕ್ಟ್ಸ್, ಅದೇ ಕೆಲಸ, ಅದೇ ಮನೆ. ಈ ವರ್ಷ ತಮಗೆಲ್ಲರಿಗೂ ಹರ್ಷ ತರಲಿ, ತಾವು ನೆನೆಸಿರತಕ್ಕಂಥ ಕಾರ್ಯ ನಿರ್ವಿಘ್ನವಾಗಿ ನಡೀಲಿ, ತಮ್ಮ ಮೇಲೆ ಮತ್ತು ತಮ್ಮ ಕುಟುಂಬದ ಮೇಲೆ ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಸದಾ ಇರಲಿ ಅಂತ ನನ್ನ ಮನಸಾರೆ ಬೇಡ್ಕೋತೀನಿ. ಮುಗಿಸೋಕ್ಕೂ ಮುಂಚೆ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಉದ್ದೇಶಪೂರ್ವಕವಾಗಿ ನಾವು ಯಾರಿಗೂ ಕೂಡ ಹಿಂಸೆ ಕೊಡೋದು ಬೇಡ. ಯಾರು ನಮ್ಮನ್ನು ನಂಬಿರ್ತಾರೆ ಅವ್ರನ್ನ ಯಾವುದೇ ಕಾರಣಕ್ಕೂ ದ್ರೋಹ ಬಗೆಬಾರ್ದು. ದೇವರಿಗೆ ಒಪ್ಪಂಗೆ ಕೆಲಸ ಮಾಡೋಣ, ಮನುಷ್ಯನಿಗೆ ಒಪ್ಪಂಗೆ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ದೇವರು ಸದಾ ನಮ್ಮ ಜೊತೆ ಇರ್ತೇನೆ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್, ಜೈ ಭುವನೇಶ್ವರಿ. ಶ್ಯಾಡೋ ಬಾ 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 ಎನ್ನ ಮನೆ ಎನ್ನ ಹಾಂ